ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ NPCI ಮ್ಯಾಪಿಂಗು ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ DBT ಪ್ರೋಸೆಸ್ ಆಗೋದ್ರಿಂದ, DBT ಪೇಮೆಂಟ್ ಆಗೋದ್ರಿಂದ NPCI ಮ್ಯಾಪ್ ಆಗಿರಬೇಕು ಅಕೌಂಟಿಗೆ. ಯಾರ್ಯಾರಿಗೆ NPCI ಮ್ಯಾಪಿಂಗು ಸೀಡೆಡ್ ಆಗಿಲ್ಲ, ಸೀಡೆಡ್, ನಾಟ್ ಸೀಡೆಡ್ ಮತ್ತು ಇನ್ಯಾಕ್ಟಿವ್ ಅಂತ ತೋರಿಸ್ತಾ ಇದೆ, ಅಂತಹ ವಿದ್ಯಾರ್ಥಿಗಳು ಬ್ಯಾಂಕಿಗೆ ಹೋಗಿ ತಮ್ಮ ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗು ಮಾಡಿಸೋ ಅವಶ್ಯಕತೆ ಇರುತ್ತೆ. ಇದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಅಂತ NPCI ಏನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ, ತನ್ನ ವೆಬ್ಸೈಟಲ್ಲಿ ಒಂದು ಆಪ್ಷನ್ ನೀಡಿದೆ. ಅವರು ಯಾವ್ಯಾವ ಸ್ಟೂಡೆಂಟ್ಸು ಮನೆಯಲ್ಲೇ ಕೂತಿ ಅದನ್ನು NPCI ಸೀಡ್ ಮಾಡ್ಕೊಳ್ಬೋದು. ಈಗ ಅದು ಎಲ್ಲ ಬ್ಯಾಂಕ್ಗಳಿಗೂ ಲಭ್ಯವಿಲ್ಲ, ಕೆಲವೊಂದು ಬ್ಯಾಂಕ್ ಮಾತ್ರ ಆ್ಯಡ್ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳು ಆ ಬ್ಯಾಂಕ್ ಅವ್ರದ್ದು ಇರುತ್ತೆ ಅವರು ಮನೆಯಲ್ಲೇ ಕೂತಿ ಮಾಡ್ಕೋಬೋದು. ಓಕೆ, ಯಾರ್ಯಾರು ಫೇಸ್ ಮಾಡ್ತಾ ಇದ್ದಾರೆ ಈ ಇಶ್ಯೂ, ದಯವಿಟ್ಟು ಈ ಪ್ರೊಸೀಜರ್ನ ಫಾಲೋ ಮಾಡಿ. ನಿಮ್ಮದು ಬ್ಯಾಂಕ್ ಅಕೌಂಟು ಸೀಡ್ ಆಗುತ್ತೆ, ಮನೇಲಿ ಕೂತೆ ನೀವು ಸೀಡ್ ಮಾಡ್ಬೋದು, NPCI ಮ್ಯಾಪ್ ಮಾಡ್ಬೋದು. ನಾನು ಹೇಳ್ತಾ ಹೋಗ್ತೀನಿ ನೋಡಿ, ನೀವು ಯಾವುದೋ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಆಗಿರ್ಬೋದು, ಮೊಝಿಲ್ಲಾ ಫೈರ್ಫಾಕ್ಸ್ ಆಗಿರ್ಬೋದು, ಮತ್ತು ಮೈಕ್ರೋಸಾಫ್ಟ್ ಎಡ್ಜು ಯಾವುದಾದ್ರೂ ಆಯಿತು, ನೀವು ಓಪನ್ ಮಾಡ್ಕೊಂಡು ಏನು ಮಾಡಬೇಕು ಅಂದರೆ NPCI ಅಂತ ಟೈಪ್ ಮಾಡಬೇಕು. ಹೇಗೆ ನೀವು NPCI ಟೈಪ್ ಮಾಡ್ತೀರಾ, ತದನಂತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, www.npci.org.in ಅಂತ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಂಗೆ ಅದು NPCI ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲ ಆಪ್ಷನ್ಸ್ಗಳು ನೀಡಿದ್ದಾರೆ ನೋಡಿ, ಪ್ರಾಡಕ್ಟ್, ಕನ್ಸ್ಯೂಮರ್, ಮೀಡಿಯಾ, ಡೆವಲಪರ್ಸ್, ಬಿಸ್ನೆಸ್ ಅಂತ. ಇದರಲ್ಲಿ ಕನ್ಸ್ಯೂಮರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಭಾರತ್ ಆಧಾರ್ ಸೀಡಿಂಗ್ ಎನೇಬ್ಲರ್ ಅಂತ, ಬೇಸ್ ಅಂತ. ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆಲ್ಕಮ್ ಟು ಭಾರತ್ ಆಧಾರ್ ಸೀಡಿಂಗ್ ಎನೇಬ್ಲರ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ 4 ಲೈನ್ಸ್ ಮತ್ತು ಡಾಟ್ಸ್ ಕಾಣುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟೊಂದು ಆಪ್ಷನ್ಸ್ ಬರ್ತವೆ. ಇದರಲ್ಲಿ ಆಧಾರ್ ಸೀಡಿಂಗ್ ಆಪ್ಷನ್ ಇದೆ, ಸರ್ವಿಸ್ ಸ್ಟೇಟಸ್ ನೋಡ್ಕೋಬೋದು, ನೀವು ಆಧಾರ್ ಮ್ಯಾಪ್ ಸ್ಟೇಟಸ್ ನೋಡ್ಕೋಬೋದು, ಹಿಸ್ಟ್ರಿ ನೋಡ್ಕೋಬೋದು, ಮತ್ತು ಅಕೌಂಟ್ ಡೀಟೇಲ್ಸ್ ಕೂಡ ನೋಡ್ಕೋಬೋದು. ಇಲ್ಲಿ ನೀವು ಆಧಾರ್ ಸೀಡಿಂಗ್ ಮಾಡಬೇಕಾಗಿರೋದ್ರಿಂದ ಆಧಾರ್ ಸೀಡಿಂಗ್ನ ಕ್ಲಿಕ್ ಮಾಡಿ. ಆಧಾರ್ ಸೀಡಿಂಗ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೋರ್ಟಲ್ ಮೀನ್ಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಿರುತ್ತೆ. ಯಾವುದಕ್ಕೆ ಸೀಡ್ ಮಾಡ್ತಾ ಇದ್ದೀರಾ, ಮೀನ್ಸ್ ರಿಕ್ವೆಸ್ಟ್ ಆಧಾರಲ್ಲಿ ಸೀಡಿಂಗ್ ಡಿಸೀಡಿಂಗ್ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಬ್ಯಾಂಕು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯಾವ ಬ್ಯಾಂಕಿಗೆ ನೀವು ಸೀಡ್ ಮಾಡ್ತೀರಾ ಅನ್ನೋದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ನಂದು ಆಲ್ರೆಡಿ ಸೀಡ್ ಆಗಿದೆ, ನಂದು ಬ್ಯಾಂಕು ಕೆನರಾ ಬ್ಯಾಂಕಿಗೆ ಸೀಡ್ ಆಗಿರೋದ್ರಿಂದ ನಂದು ಮುಂದೆ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ನಂದು ಡುಪ್ಲಿಕೇಟ್ ಅಂತ ಬರುತ್ತೆ. ಬಟ್ ಸ್ಟಿಲ್ ನಾನು ಪ್ರೊಸೀಜರ್ ಹೇಳಲಿಕ್ಕೋಸ್ಕರ ನಾನು ಮೂವ್ ಮಾಡ್ತೀನಿ. ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ತಾವು ಕೂಡ. ನಾನೀಗ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತೀನಿ. ನಂದು 890317720101. ನಂದು ಸೀಡಿಂಗ್ ಆಗಿದೆ, ಮತ್ತು ನೀವೆಲ್ಲ ಸೀಡಿಂಗ್ ಮಾಡಬೇಕಾಗಿರೋದ್ರಿಂದ ನಾನು ಸೀಡಿಂಗ್ ಆಪ್ಷನ್ನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೀಡಿಂಗ್ ಕ್ಲಿಕ್ ಮಾಡಿ. ನಂದು ಕೆನರಾ ಬ್ಯಾಂಕ್ ಇದೆ, ನಾನು ಕೆನರಾ ಬ್ಯಾಂಕ್ ಕ್ಲಿಕ್ ಮಾಡ್ತೀನಿ. ಇದು ಕ್ಲಿಕ್ ಮಾಡಿದ ತಕ್ಷಣ ಸೀಡಿಂಗ್ ಟೈಪ್ ಕೇಳುತ್ತೆ. ಫ್ರೆಶ್ ಸೀಡಿಂಗ್ ಅಂದರೆ ಯಾವುದೇ ಬ್ಯಾಂಕಿಗೆ ಸೀಡ್ ಆಗಿರಲಿ, ನನಗೆ ಈ ಬ್ಯಾಂಕಿಗೆ ಸೀಡ್ ಮಾಡಿ ಅಂತಲೂ ಹೇಳ್ಬೋದು. ಇಲ್ಲ ಒಂದು ಬ್ಯಾಂಕಿಂದ ಒಂದೇ ಬ್ರ್ಯಾಂಚ್, ಮೀನ್ಸ್ ಫಾರ್ ಎಕ್ಸಾಂಪಲ್ SBI ಬ್ಯಾಂಕಿಂದ ಇನ್ನೊಂದು SBI ಬ್ಯಾಂಕ್ ಅಕೌಂಟಿಗೆ ನೀವು ಚೇಂಜ್ ಮಾಡ್ಕೋಬೇಕು ಅಂದರೂ ಮಾಡ್ಕೋಬೋದು. ಇಲ್ಲ SBI ಬ್ಯಾಂಕ್ ಇದೆ, ಇಲ್ಲ ನಂದು ಇನ್ನೊಂದು ಬ್ಯಾಂಕ್ ಇದೆ ಕೆನರಾ ಬ್ಯಾಂಕು, ಅದಕ್ಕೆ ನನಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂದರೆ ಅದಕ್ಕೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇನ್ನೊಂದು ವಿಷಯ, NPCI ಎಲ್ಲ ಬ್ಯಾಂಕುಗಳಿಗೂ ಆಗಲ್ಲ, ಯಾವುದಾದ್ರು ಒಂದು ಬ್ಯಾಂಕಿಗೆ ಆಗುತ್ತಷ್ಟೆ, ಯಾವುದಾದ್ರು ಒಂದು ಬ್ಯಾಂಕಿಗೆ ಆಗುತ್ತೆ. ಆಯಿತಾ? ಈಗ ನಾನು ಫ್ರೆಶ್ ಸೀಡಿಂಗ್ ಮಾಡ್ತೀನಿ. ನಂದು ಆಲ್ರೆಡಿ ಸೀಡ್ ಆಗಿದೆ, ಸ್ಟಿಲ್ ನಾನು ಫ್ರೆಶ್ ಸೀಡಿಂಗ್ ಅಂತ ತೊಗೊಳ್ತಿದ್ದೀನಿ. ಯಾಕೆಂದರೆ ನೀವು ಬೇರೆ ಬ್ಯಾಂಕಿಂದ ಬೇರೆ ಬ್ಯಾಂಕ್ಗೂ ಚೇಂಜ್ ಮಾಡ್ಕೋಬೋದು. ನಾನು ಆಲ್ರೆಡಿ ಆಗಿರೋದ್ರಿಂದ ಫ್ರೆಶ್ ಸೀಡಿಂಗ್ ಅಂತ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಯಾವ ಬ್ಯಾಂಕಿಗೆ ಅಕೌಂಟ್ಗೆ ನಾವು ಲಿಂಕ್ ಮಾಡ್ಬೇಕಂತಿರ್ತೀರ ಆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕು. ಅದಾದಮೇಲೆ ಡಿಕ್ಲರೇಷನ್ನ ನೀವು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಕ್ಯಾಪ್ಚನ್ನ ಎಂಟರ್ ಮಾಡಿ, MU2Q3V. ಆಮೇಲೆ ಪ್ರೊಸೀಡ್ನ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಕ್ಲಿಕ್ ಮಾಡಿದಂಗೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೀವು ನೋಡ್ಕೊಂಡು ಲಾಸ್ಟಿಗೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಇದೆ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಹೋಗುತ್ತೆ. ಯಾವುದು ಆಧಾರ್ ನಂಬರು ನಿಮ್ಮದು ಲಿಂಕ್ ಆಗಿರುತ್ತೆ, ಮೊಬೈಲ್ ನಂಬರ್, ಅದಕ್ಕೊಂದು OTP ಹೋಗುತ್ತೆ. ನೋಡಿ, ಈಗ OTP ಬಂದಿದೆ 128614. ಇದು ಕ್ಲಿಕ್ ಮಾಡಿ ಸಬ್ಮಿಟ್ ತಕ್ಷಣ ನಿಮ್ಮದು ಆಧಾರ್ ಸೀಡಿಂಗ್ ಪ್ರೋಸೆಸ್ ಆಗುತ್ತೆ. ನೋಡಿ, ಓಕೆ ಟು ಇನಿಷಿಯೇಟ್ ಆಧಾರ್ ಮೂವ್ಮೆಂಟ್ ಟು ಕೆನರಾ ಬ್ಯಾಂಕ್ ಅಂತ ಇದೆ. ಓಕೆ ಮಾಡ್ತಾ ಇದ್ದೀನಿ.
ಇದು ಕಂಪ್ಲೀಟ್ ಆಗ ಇಲ್ಲಿ ನಿಮಗೆ ಸಕ್ಸಸ್ ಅಂತ ಬರುತ್ತೆ. ನನಗೆ ಸಕ್ಸಸ್ ಅಂತ ಬರೋಲ್ಲ, ಯಾಕಂದರೆ ನಂದು ಆಲ್ರೆಡಿ ಸೀಡ್ ಆಗಿರೋದ್ರಿಂದ ಡುಪ್ಲಿಕೇಟ್ ಅಂತ ಬರುತ್ತೆ. ಫೇಲ್ಯೂರ್ ಆ್ಯಂಡ್ ಡುಪ್ಲಿಕೇಟ್ ಅಂತ ಬರುತ್ತೆ. ನಿಮ್ಮದು ಸೀಡ್ ಆಗಿದ್ದರೆ ಸಕ್ಸಸ್ ಆಗುತ್ತೆ, ಇಲ್ಲ ಸೀಡು ನೀವು ಒಂದ್ಸಲಿನೂ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಡುಪ್ಲಿಕೇಟ್ ಅಂತಿರುತ್ತೆ. ಇದೇ ನೀವೇನಾದರೂ ಮತ್ತೆ ನಿಮ್ಮದು ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಇನ್ನೊಂದು ಆಪ್ಷನ್ ಇದೆಯಲ್ಲ, ಆಧಾರ್ ಬೇಸ್ ಪೇಮೆಂಟ್ ಸ್ಟೇಟಸ್ ಅಂಥೇಳಿ ನೋಡಿ, ಸಕ್ಸಸ್ ಆಗಿದೆ ನಂದು. ಆಯಿತಾ? ಈಗ ನಾನೇನು ಮಾಡಬೇಕಾಗಿದೆ, ಮತ್ತು ನಾನೀಗ ಸ್ಟೇಟಸ್ ಚೆಕ್ ಮಾಡ್ಕೊಳ್ತೀನಿ ಒಮ್ಮೆ ನಂದು ಆಗಿದೆಯೋ ಇಲ್ವೋ ಅಂತ ಹೇಳಿ. ನೋಡಿ, ಸ್ಟೇಟಸ್ಸಿಗೆ ಹೋಗಿದ್ದೀನಿ. ಈಗ ಮತ್ತೆ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತೀನಿ, ಮತ್ತು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಬೇಕು. ಒಂದು OTP ಹೋಗುತ್ತೆ. ಮತ್ತೆ 620145 ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ, ನಂದು ಮ್ಯಾಪಿಂಗ್ ಸ್ಟೇಟಸ್ಸು ಎನೇಬಲ್ಡ್ ಫಾರ್ DBT ಯಾವತ್ತು, ಇವತ್ತಿನ ಡೇಟ್ ಇದೆ ನೋಡಿ 28. ಮತ್ತು ನೋಡಿ ಎಲ್ಲದು ತೋರಿಸ್ತಾ ಇದೆ. ಈ ಥರ ನಿಮಗೆ ಸ್ಟೇಟಸ್ ಶೋ ಆಗುತ್ತೆ. ಈ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಳಿ, ನೀವು ಮನೆಯಿಂದನೇ ಸೀಡಿಂಗ್ ಮಾಡ್ಕೋಬೋದು. ಇದು ಎಲ್ಲ ಬ್ಯಾಂಕಿಗೂ ಸದ್ಯಕ್ಕೆ ಅವರು ಎನೇಬಲ್ ಮಾಡಿಲ್ಲ. ಇದರಲ್ಲಿ ಎಷ್ಟು ಬ್ಯಾಂಕ್ ಕೊಟ್ಟಿದ್ದಾರೆ ಅಂತ ಆ ಬ್ಯಾಂಕ್ ಇರೋ ಸ್ಟೂಡೆಂಟ್ಸು ಖಂಡಿತವಾಗ್ಲೂ ಇದು ಮನೇಲಿ ಕೂತಿ ಮಾಡ್ಕೊಳ್ಳಿ. ಈಸಿ ಪ್ರೋಸೆಸ್ ಇದೆ. ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾವ ಸ್ಟೂಡೆಂಟ್ಸ್ ಇದರಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕಳಿಸಿ. ಇದು ಏನೇ ಕಾರಣಕ್ಕೂ ಇದು ಆಗಲೇಬೇಕು, ಯಾಕಂದರೆ ಇದು ಆಗಲಿಲ್ಲ ಅಂದರೆ ನಿಮ್ಮದು ಪೇಮೆಂಟ್ ಫೇಲ್ ಆಗುತ್ತೆ. ಒಂದ್ಸಲಿ ಪೇಮೆಂಟ್ ಫೇಲ್ ಮಾಡಿದ್ರೆ ಮತ್ತೆ ಗೌರ್ಮೆಂಟಿಂದ ಅದು ಪುಷ್ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಅದು ತುಂಬ ಲಾಟ್ಸ್ ಆಫ್ ಪ್ರೊಸೀಜರ್ ಇದೆ ಗೌರ್ಮೆಂಟಲ್ಲಿ ಸ್ಕಾಲರ್ಶಿಪ್ ಪೇ ಮಾಡಬೇಕಾದ್ರೆ. ದಯವಿಟ್ಟು ನೀವೆಲ್ಲ ಇದನ್ನು ಗಂಭೀರವಾಗಿ ತೊಗೊಂಡು ಸೀಡ್ ಮಾಡ್ಕೊಳ್ಳಿ, ನೀವು ನಿಮ್ಮ ಸ್ಕಾಲರ್ಶಿಪ್ನ ಪಡೆಯಿರಿ. ಧನ್ಯವಾದಗಳು.